ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 10 ಘಾತಾಂಕಗಳು ಮತ್ತು ಘಾತಸೂಚಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 10.1ರ 3, 4 ಮತ್ತು 5ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 6 ಮತ್ತು 7ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 6, ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 1/3 ಹೋಲ್ ಘಾತ -1 ಮೈನಸ್ 1/4 ಹೋಲ್ ಘಾತ -1 ಹೋಲ್ ಘಾತ 1 ಎಂದು ಕೊಟ್ಟಿದ್ದಾರೆ. ಈಗ ನಾವು ಬೆಲೆಯನ್ನು ಕಂಡುಹಿಡಿಯೋಣ. ಪ್ರಶ್ನೆಯನ್ನ ಬರೆದಿದ್ದೇವೆ. 1/3 ಹೋಲ್ ಘಾತ -1 ಮೈನಸ್ 1/4 ಹೋಲ್ ಘಾತ -1 ಹೋಲ್ ಘಾತ -1 ಎಂದು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನು ನಾವು ಸೂತ್ರ a/b ಹೋಲ್ ಘಾತ -m ಈಕ್ವಲ್ಸ್ ಟು b/a ಹೋಲ್ ಘಾತ ಪ್ಲಸ್ m ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಬಿಡಿಸಬಹುದು. a/b ರೂಪದಲ್ಲಿ 1/3 ಇದೆ, -m ರೂಪದಲ್ಲಿ -1 ಇದೆ. ಆದ್ದರಿಂದ ನಾವು ಈ ಸೂತ್ರವನ್ನು ತೆಗೆದುಕೊಳ್ಳಬೇಕು. a/b ಹೋಲ್ ಘಾತ -m ಈಕ್ವಲ್ಸ್ ಟು b/a ಹೋಲ್ ಘಾತ ಪ್ಲಸ್ m ಆಗಿದೆ. a/b ಇರುವುದನ್ನು ನಾವು b/a ಎಂದು ಪರಿಗಣಿಸಬೇಕು. ಅಂದರೆ 1/3 ಇರುವುದನ್ನು 3/1 ಎಂದು ಪರಿಗಣಿಸಿದಾಗ ಪ್ಲಸ್ -1 ಇರುವ ಚಿಹ್ನೆ +1 ಆಗಿ ಬದಲಾವಣೆಯಾಗುತ್ತದೆ. 1/3 3/1 ಎಂದು ಬರೆದುಕೊಳ್ಳಿ. -1 +1 ಆಗುತ್ತದೆ. b/a ಹೋಲ್ ಘಾತ m ರೂಪದಲ್ಲಿ ನಾವು ಈಗ ಬರೆಯಬೇಕು. ಚಿಹ್ನೆ ಮೈನಸ್ಗೆ ಮೈನಸ್ ಹಾಗೆ ಇರಲಿ. 1/4 4/1 ಎಂದು ತೆಗೆದುಕೊಂಡು -1 +1 ಆಗಿ ಬದಲಾವಣೆಯಾಗುತ್ತದೆ. ಹೋಲ್ ಘಾತ -1 ಹಾಗೆ ಇರಲಿ. ಇಲ್ಲಿ ಈ ಸೂತ್ರವನ್ನು ನಾವು ಉಪಯೋಗಿಸಿದ್ದೇವೆ. 3ರ ಘಾತ 1 ಎಂದರೆ 3ಅನ್ನು 1 ಬಾರಿ ಗುಣಿಸಬೇಕು. 3ಅನ್ನು 1 ಬಾರಿ ಗುಣಿಸಿದಾಗ 3 ಬಂದಿದೆ. 1 1 1 ಮೈನಸ್ 4ಅನ್ನು 1 ಬಾರಿ ಗುಣಿಸಿದಾಗ 4 ಬರುತ್ತದೆ. 1 1 1 ಹೋಲ್ ಘಾತ -1 ಹಾಗೆ ಇರಲಿ. 3/1 ಎಂದರೆ 3 ಎಂದೇ ಅರ್ಥ. 4/1 ಎಂದರೆ 4. ಆದ್ದರಿಂದ 3/1 4/1 ನಾವು 3 ಮತ್ತು 4 ಎಂದು ಬರೆದುಕೊಳ್ಳೋಣ. ಮಧ್ಯದಲ್ಲಿ ಮೈನಸ್ ಚಿಹ್ನೆ ಇದೆ. ಹೋಲ್ ಘಾತ -1. 4ರಲ್ಲಿ 3ಅನ್ನು ಕಳೆದಾಗ 1 ಬಂದಿದೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಗೆ ಇರಲಿ. -1 ಬಂದಿದೆ. -4ರಲ್ಲಿ 3ಅನ್ನು ಕಳೆದಾಗ -1 ಬರುತ್ತದೆ. ಹೋಲ್ ಘಾತ -1 ಹಾಗೆ ಇರಲಿ. a ಘಾತ -m ಸೂತ್ರವನ್ನು ನಾವು ಈಗ ಉಪಯೋಗಿಸಬೇಕು. -1ರ ಘಾತ -1 ಎಂದರೆ a ಘಾತ -m ಈಕ್ವಲ್ಸ್ ಟು 1/a ಘಾತ m ರೂಪದಲ್ಲಿ ನಾವು ಬರೆಯಬೇಕು. -1ಅನ್ನು a ಎಂದು ಪರಿಗಣಿಸಿ -1ಅನ್ನು -m ಎಂದು ತೆಗೆದುಕೊಳ್ಳೋಣ. ಈಗ 1/a ಘಾತ m ರೂಪದಲ್ಲಿ ನಾವು ಬರೆಯಬೇಕು. 1/a ಎಂದರೆ -1, ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆಯಾಗಿ ಬದಲಾವಣೆಯಾಗುತ್ತದೆ. a ಘಾತ -m ಇರುವುದು ಇಲ್ಲಿ 1/a ಘಾತ ಪ್ಲಸ್ m ಆಗುತ್ತದೆ. ಆದ್ದರಿಂದ 1/-1 ಹೋಲ್ ಘಾತ 1 ಆಗಿದೆ. 1ಕ್ಕೆ 1 ಹಾಗೆ ಇರಲಿ. -1ರ ಘಾತ 1 ಎಂದರೆ -1 ಎಂದೇ ನಾವು ತೆಗೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿ ಉತ್ತರ 1ಕ್ಕೆ 1 -1ರ ಹೋಲ್ ಘಾತ 1ಅನ್ನು ನಾವು -1 ಎಂದೇ ತೆಗೆದುಕೊಂಡಿದ್ದೇವೆ. ಉತ್ತರ 1/-1 ಆಗಿದೆ. ಎರಡನೇ ಪ್ರಶ್ನೆ, 5/8 ಹೋಲ್ ಘಾತ -7 ಗುಣಿಸು 8/5 ಹೋಲ್ ಘಾತ -4. ಪ್ರಶ್ನೆಯನ್ನ ಬರೆದಿದ್ದೇವೆ. 5/8 ಹೋಲ್ ಘಾತ -7 ಗುಣಿಸು 8/5 ಹೋಲ್ ಘಾತ -4. ಇಲ್ಲೂ ಕೂಡ ನಾವು ಮೊದಲನೇ ಪ್ರಶ್ನೆಯ ಸೂತ್ರವನ್ನೇ ಉಪಯೋಗಿಸೋಣ. a/b ಹೋಲ್ ಘಾತ -m ಇದೇ ರೂಪದಲ್ಲಿದೆ, ಗಮನಿಸಿ. 5/8 ಹೋಲ್ ಘಾತ -7 ಇದೆ. ಇಲ್ಲಿ ಇದೇ ಸೂತ್ರವನ್ನು ಉಪಯೋಗಿಸೋಣ. a/b ಹೋಲ್ ಘಾತ -m ಈಕ್ವಲ್ಸ್ ಟು b/a ಹೋಲ್ ಘಾತ m ಆಗುತ್ತದೆ. ಇಲ್ಲಿ ಅದಲು ಬದಲಾಗಿ ಮಾಡಿ ಮೈನಸ್ ಚಿಹ್ನೆಯನ್ನು ಪ್ಲಸ್ ಚಿಹ್ನೆಯಾಗಿ ಬದಲಾಯಿಸಬೇಕು. 5/8 ಇರುವುದನ್ನು 8/5 ಎಂದು ಬರೆಯೋಣ. 8/5 ಹೋಲ್ ಘಾತ -7 ಇರುವುದು +7 ಆಗುತ್ತದೆ. +7 ಗುಣಿಸು 8/5 ಇರುವುದನ್ನು 5/8 ಎಂದು ಬದಲಾಯಿಸಬೇಕು. -4 +4 ಆಗಿ ಬದಲಾವಣೆಯಾಗುತ್ತದೆ. ಈಗ 8ರ ಘಾತ 7 5ರ ಘಾತ 7 ಪ್ರತಿಯೊಂದನ್ನು ಈಗ ನಾವು 7ಕ್ಕೆ ಗುಣಿಸಬೇಕು. 8ರ ಘಾತ 7 /5ರ ಘಾತ 7 ಆಗಿದೆ. ಗುಣಿಸು 5ರ ಘಾತ 4 /8ರ ಘಾತ 4. ಪುನಃ ಇಲ್ಲಿ ಸೂತ್ರ a/b ಹೋಲ್ ಘಾತ m ಎಂದರೆ a ಘಾತ m /b ಘಾತ m ಆಗುತ್ತದೆ. 8ರ ಘಾತ 7 /8ರ ಘಾತ 4 ಮತ್ತು 5ರ ಘಾತ 4 /5ರ ಘಾತ 7 ಗಮನಿಸಿದಾಗ ಆಧಾರ ಸಂಖ್ಯೆಗಳು ಒಂದೇ ಆಗಿವೆ, ಘಾತ ಸಂಖ್ಯೆಗಳು ಬೇರೆಯಾಗಿವೆ.
5, 7 ಇಲ್ಲೂ ಕೂಡ ಆಧಾರ ಸಂಖ್ಯೆಗಳು ಒಂದೇ ಆಗಿವೆ, ಘಾತ ಸಂಖ್ಯೆ ಬೇರೆ ಬೇರೆಯಾಗಿದೆ. ಈ ರೀತಿ ಇರುವಾಗ ನಾವು ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಸೂತ್ರವನ್ನು ಉಪಯೋಗಿಸಬಹುದು. 8 ತೆಗೆದುಕೊಳ್ಳೋಣ. ಈ 2ರಿಂದ ಒಂದು ಆಧಾರ ಸಂಖ್ಯೆ 8, 7 ಮತ್ತು 4 ಎಂ ಮೈನಸ್ ಎನ್ ಆಗುತ್ತದೆ. 7 ಮೈನಸ್ 4 ಎಂದು ಬರೆದುಕೊಳ್ಳಿ. ಗುಣಿಸು ಈ 2ರಿಂದ 5, 4 ಮೈನಸ್ 7 ಎಂ ಮೈನಸ್ ಎನ್ ಇರುವುದರಿಂದ 4ರಲ್ಲಿ 7 ಕಳೆಯಬೇಕು. 7ರಲ್ಲಿ 4 ಕಳೆದಾಗ 3 ಬಂದಿದೆ. ಗುಣಿಸು 5 ಹಾಗೆ ಇರಲಿ. 7ರಲ್ಲಿ 4 ಕಳೆದಾಗ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ ನೀವು ಮೈನಸ್ ಇರಿಸಬೇಕು. 5ರ ಘಾತ ಮೈನಸ್ 3 ಆಗಿದೆ. 8 ಹಾಗೆ ಇರಿಸೋಣ. 8ರ ಘಾತ 3 ಗುಣಿಸು 5ರ ಘಾತ ಮೈನಸ್ 3 ಎ ಘಾತ ಮೈನಸ್ ಎಂ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎ ಘಾತ ಎಂ ಸೂತ್ರದಲ್ಲಿ ಇರಿಸಬೇಕು. 1 ಡಿವೈಡೆಡ್ ಬೈ 5ರ ಘಾತ 3 ಆಗುತ್ತದೆ. 8ರ ಘಾತ 3 ಗುಣಿಸು 1, 8ರ ಘಾತ 3 ಡಿವೈಡೆಡ್ ಬೈ 5ರ ಘಾತ 3. 8ರ ಘಾತ 3 ಗುಣಿಸು 1, 8ರ ಘಾತ 3, 5ರ ಘಾತ 3 ಹಾಗೆ ಬರೆದಿದ್ದೇವೆ. 8ರ ಘಾತ 3 ಎಂದರೆ 8 3 ಬಾರಿ ಗುಣಿಸಿದಾಗ 512 ಬರುತ್ತದೆ. 5ರ ಘಾತ 3 ಎಂದರೆ 5 ನಾವು 3 ಬಾರಿ ಗುಣಿಸಬೇಕು. 3 ಬಾರಿ ಗುಣಿಸಿದಾಗ 125 ಬರುತ್ತದೆ. ಇದು 2ನೇ ಸಂಖ್ಯೆಯ ಬೆಲೆ 512 ಡಿವೈಡೆಡ್ ಬೈ 125. ಪ್ರಶ್ನೆ ನಂಬರ್ 7 ಸುಲಭಿಸಿ. ಮೊದಲನೇ ಪ್ರಶ್ನೆ 25 ಗುಣಿಸು ಟಿ ಘಾತ ಮೈನಸ್ 4 ಡಿವೈಡೆಡ್ ಬೈ 5ರ ಘಾತ ಮೈನಸ್ 3 ಗುಣಿಸು 10 ಗುಣಿಸು ಟಿ ಘಾತ ಮೈನಸ್ 8 ಎಂದು ಕೊಟ್ಟಿದ್ದಾರೆ. ಟಿ ನಾಟ್ ಈಕ್ವಲ್ಸ್ ಟು 0. ಟಿ ನಾಟ್ ಈಕ್ವಲ್ಸ್ ಟು 0 ಇಲ್ಲಿ ಟಿ 0ಗೆ ಸಮನಾಗಿಲ್ಲ ಎಂದು ಅರ್ಥ. ಈಗ ಈ ಲೆಕ್ಕವನ್ನು ಸುಲಭಿಸೋಣ. ಪ್ರಶ್ನೆಯನ್ನ ಬರೆದಿದ್ದೇವೆ. 25 ಗುಣಿಸು ಟಿ ಘಾತ ಮೈನಸ್ 4 ಡಿವೈಡೆಡ್ ಬೈ 5ರ ಘಾತ ಮೈನಸ್ 3 ಗುಣಿಸು 10 ಗುಣಿಸು ಟಿ ಘಾತ ಮೈನಸ್ 8. ಟಿ ನಾಟ್ ಈಕ್ವಲ್ಸ್ ಟು 0. 25 ನಾವು 5ರ ಘಾತ 2 ಎಂದು ತೆಗೆದುಕೊಳ್ಳಬಹುದಾಗಿದೆ. 5 5 25. 25 ಇರುವಲ್ಲಿ 5ರ ಘಾತ 2 ಎಂದು ಬರೆದುಕೊಳ್ಳಿ. ಗುಣಿಸು ಟಿ ಘಾತ ಮೈನಸ್ 4, 5ರ ಘಾತ ಮೈನಸ್ 8, ಟಿ ಘಾತ ಮೈನಸ್ 8 ಗಮನಿಸಿ. 2 ಸೂತ್ರಗಳನ್ನು ಉಪಯೋಗಿಸಿಕೊಂಡು ನಾವು ಈ 3 ಸುಲಭಿಸಬೇಕು. ಟಿ ಘಾತ ಮೈನಸ್ 4ಕ್ಕೆ ಎ ಘಾತ ಮೈನಸ್ ಎಂ ಈಕ್ವಲ್ಸ್ ಟು 1 ಬೈ ಎ ಘಾತ ಎಂ ಸೂತ್ರ. 5ರ ಘಾತ ಮೈನಸ್ 3 ಟಿ ಘಾತ ಮೈನಸ್ 8ಕ್ಕೆ 1 ಡಿವೈಡೆಡ್ ಬೈ ಎ ಘಾತ ಮೈನಸ್ ಎಂ. 1 ಬೈ 5ರ ಘಾತ ಮೈನಸ್ 3, 1 ಬೈ ಟಿ ಘಾತ ಮೈನಸ್ 8 ಎಂದು ಇಲ್ಲಿ ಪರಿಗಣಿಸಬೇಕಾಗುತ್ತದೆ. ಆದ್ದರಿಂದ ಸೂತ್ರ 1 ಡಿವೈಡೆಡ್ ಬೈ ಎ ಘಾತ ಮೈನಸ್ ಎಂ ಈಕ್ವಲ್ಸ್ ಟು ಎ ಘಾತ ಎಂ ಆಗುತ್ತದೆ. ಅಂಶದಲ್ಲಿರುವ ಸಂಖ್ಯೆ ಛೇದಕ್ಕೆ, ಛೇದದಲ್ಲಿರುವ ಸಂಖ್ಯೆ ಅಂಶಕ್ಕೂ ಇಲ್ಲಿ ಪರಿವರ್ತನೆಯಾಗಿ ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆಯಾಗಿ ಪರಿವರ್ತನೆಯಾಗುತ್ತದೆ. 25 5ರ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. ಗುಣಿಸು ಛೇದದಲ್ಲಿರುವ ಈ 2 ಸಂಖ್ಯೆಗಳು ಅಂಶಕ್ಕೆ ಬಂದು ಚಿಹ್ನೆ ಪ್ಲಸ್ ಆಗುತ್ತದೆ. 5ರ ಘಾತ 3, 5ರ ಘಾತ 3 ಆಗಿದೆ. ಟಿ ಘಾತ ಮೈನಸ್ 8, ಟಿ ಘಾತ 8 ಆಗಿದೆ. ಛೇದದಲ್ಲಿರುವ ಸಂಖ್ಯೆಯನ್ನು ಅಂಶದಲ್ಲಿ ತೆಗೆದುಕೊಳ್ಳಬೇಕು. ಇದು ಈ ಸೂತ್ರದ ಪ್ರಕಾರ. ಅಂಶದಲ್ಲಿರುವ ಸಂಖ್ಯೆ ಛೇದಕ್ಕೆ ಬರುತ್ತದೆ. ಎ ಘಾತ ಮೈನಸ್ ಎಂ, ಟಿ ಘಾತ ಮೈನಸ್ 4 ಇರುವುದು 1 ಡಿವೈಡೆಡ್ ಬೈ ಎ ಘಾತ ಎಂ. ಛೇದದಲ್ಲಿ ಬರುವುದರಿಂದ ಟಿ ಘಾತ ಮೈನಸ್ 4 ಪ್ಲಸ್ 4 ಎಂದು ತೆಗೆದುಕೊಳ್ಳಿ. ಇಲ್ಲಿರುವ 10 ಹಾಗೆ ಇರಿಸಬೇಕು. 5ರ ಘಾತ 2 ಗುಣಿಸು 5ರ ಘಾತ 3. ಎ ಘಾತ ಎಂ ಗುಣಿಸು ಎ ಘಾತ ಎನ್ ಸೂತ್ರವನ್ನು ಉಪಯೋಗಿಸಬಹುದು. ಆಧಾರ ಸಂಖ್ಯೆ ಒಂದೇ ಆಗಿದೆ, ಘಾತ ಸಂಖ್ಯೆಗಳು ಬೇರೆ ಬೇರೆ. ಎ ಘಾತ ಎಂ ಗುಣಿಸು ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ. ಘಾತ ಸಂಖ್ಯೆಗಳನ್ನು ಕೂಡಿಸಬೇಕು. 5ಕ್ಕೆ 5 ಹಾಗೆ ಇರಿಸಿ 2 ಪ್ಲಸ್ 3 ಎಂದು ಬರೆದುಕೊಳ್ಳಿ. ಗುಣಿಸು ಟಿ ಘಾತ 8, 10 ಗುಣಿಸು ಟಿ ಘಾತ 4 ಹಾಗೆ ಬರೆದಿದ್ದೇವೆ. 2 ಪ್ಲಸ್ 3 5 ಬಂದಿದೆ. 5ರ ಘಾತ 5 ಗುಣಿಸು ಇಲ್ಲಿರುವ ಸಂಖ್ಯೆಗಳು ಟಿ ಘಾತ 8, ಟಿ ಘಾತ 4. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಸೂತ್ರವನ್ನು ಉಪಯೋಗಿಸಬಹುದು. ಟಿ ಮತ್ತು ಟಿ ಇದೆ. ಎ ಎಂದು ತೆಗೆದುಕೊಂಡಾಗ 8 ಮತ್ತು 4 ಎಂ ಮತ್ತು ಎನ್ ಎಂದು ಪರಿಗಣಿಸಿ. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಆಗುತ್ತದೆ. ಘಾತ ಸಂಖ್ಯೆಗಳನ್ನು ಕಳೆಯಬೇಕು. ಗುಣಾಕಾರ ಟಿ ಘಾತ 8 ಮೈನಸ್ 4 ಎಂದು ತೆಗೆದುಕೊಳ್ಳಿ. ಟಿ ಘಾತ 8 ಮೈನಸ್ 4 ಡಿವೈಡೆಡ್ ಬೈ 10ಕ್ಕೆ 10 ಹಾಗೆ ಇಟ್ಟಿದ್ದೇವೆ. ಇಲ್ಲಿ 5ರ ಘಾತ 5 ಹಾಗೆ ಇರಲಿ. ಗುಣಿಸು 8ರಲ್ಲಿ 4 ಕಳೆದಾಗ 4 ಉಳಿದಿದೆ. 10 ಹಾಗೆ ಬರೆಯಿರಿ. 10 ಇಲ್ಲಿ 2 ಗುಣಿಸು 5 ಎಂದು ತೆಗೆದುಕೊಳ್ಳಬಹುದು. 2 5 10 ಆಗುತ್ತದೆ.
5 ಮತ್ತು 5 ನಾವು ಇಲ್ಲಿ ಸುಲಭೀಕರಿಸುವ ಸಲುವಾಗಿ ಈ ರೀತಿಯಾಗಿ ತೆಗೆದುಕೊಂಡಿದ್ದೇವೆ. 2 ಗುಣಿಸು 5 ಅಥವಾ 2 ಗುಣಿಸು 5 ರ ಘಾತ 1 ಎಂದು ಕೂಡ ಇಲ್ಲಿ ಪರಿಗಣಿಸಬಹುದು. 5 ರ ಘಾತ 5 ಡಿವೈಡೆಡ್ ಬೈ 5 ರ ಘಾತ 1. ಎ ಇಲ್ಲಿ 5 ಆಗಿದೆ. ಎಂ ಮತ್ತು ಎನ್ ಜಾಗದಲ್ಲಿ 5 ಮತ್ತು 1 ಇದೆ. ಸೂತ್ರ ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಆಗುತ್ತದೆ. 5ರಲ್ಲಿ 1 ಕಳೆಯಬೇಕು. ಈ 2 5ರಿಂದ 1 5 5 ಮೈನಸ್ 1 ಗುಣಿಸು ಟಿ ಘಾತ 4 ಹಾಗೆ ಇರಲಿ. 2ಕ್ಕೆ 2 ಹಾಗೆ ಇಟ್ಟಿದ್ದೇವೆ. 5ರಲ್ಲಿ 1 ಕಳೆದಾಗ 4 ಬರುತ್ತದೆ. 5 ರ ಘಾತ 4 ಟಿ ಘಾತ 4 ಡಿವೈಡೆಡ್ ಬೈ 2 ಹಾಗೆ ಇರಲಿ. 5 4 ಬಾರಿ ಗುಣಿಸಿದಾಗ 625 ಬಂದಿದೆ. ಗುಣಿಸು ಟಿ ಘಾತ 4 ಡಿವೈಡೆಡ್ ಬೈ 2. 625 ಗುಣಿಸು ಟಿ ಘಾತ 4 ಡಿವೈಡೆಡ್ ಬೈ 2 ಆಗಿದೆ. ಇದು 1ನೇ ಪ್ರಶ್ನೆಯ ಉತ್ತರ. ಪ್ರಶ್ನೆ ನಂಬರ್ 2. 3 ರ ಘಾತ -5 ಗುಣಿಸು 10 ರ ಘಾತ -5 ಗುಣಿಸು 125 ಡಿವೈಡೆಡ್ ಬೈ 5 ರ ಘಾತ -7 ಗುಣಿಸು 6 ರ ಘಾತ -5 ಆಗಿದೆ. ಲೆಕ್ಕವನ್ನು ಬರೆದಿದ್ದೇವೆ. 3 ರ ಘಾತ -5 ಗುಣಿಸು 10 ರ ಘಾತ -5 ಗುಣಿಸು 125 ಡಿವೈಡೆಡ್ ಬೈ 5 ರ ಘಾತ -7 ಗುಣಿಸು 6 ರ ಘಾತ -5 ಆಗಿದೆ. ಸೂತ್ರ ಎ ಘಾತ ಮೈನಸ್ ಎಮ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಎ ಘಾತ ಎಮ್. ಇಲ್ಲಿ ಈ 4 ಸಂಖ್ಯೆಗಳಿಗೆ ನಾವು ಈ ಸೂತ್ರ ಮತ್ತು ಈ ಸೂತ್ರವನ್ನು ಉಪಯೋಗಿಸಬೇಕು. ಇನ್ನೊಂದು ಸೂತ್ರ ಎ ಡಿವೈಡೆಡ್ ಬೈ ಎ ಘಾತ ಮೈನಸ್ ಎಮ್ ಈಕ್ವಲ್ಸ್ ಟು ಎ ಘಾತ ಎಮ್. ಮೇಲಿರುವ ಸಂಖ್ಯೆಗಳಿಗೆ ಈ ಸೂತ್ರ, ಛೇದದಲ್ಲಿರುವ ಸಂಖ್ಯೆಗಳಿಗೆ ಈ ಸೂತ್ರವನ್ನು ಉಪಯೋಗಿಸಿ. ಅಂಶದಲ್ಲಿರುವ ಸಂಖ್ಯೆ ಛೇದಕ್ಕೆ ಬಂದು ಪ್ಲಸ್ ಆಗುತ್ತದೆ, ಛೇದದಲ್ಲಿರುವ ಸಂಖ್ಯೆ ಅಂಶಕ್ಕೆ ಹೋಗಿ ಪ್ಲಸ್ ಆಗುತ್ತದೆ. 125 125 ಹಾಗೆ ಇರಿಸೋಣ. 5 ರ ಘಾತ 7 6 ರ ಘಾತ 5 ರ ಘಾತ -7 6 ರ ಘಾತ -5. ಇದು ಅಂಶದಲ್ಲಿ 5 ರ ಘಾತ 7 ಗುಣಿಸು 6 ರ ಘಾತ 5 ಆಗುತ್ತದೆ. ಡಿವೈಡೆಡ್ ಬೈ 3 ರ ಘಾತ -5 10 ರ ಘಾತ -5 ಇರುವುದು. ಈ ಸೂತ್ರವನ್ನು ಉಪಯೋಗಿಸಿದಾಗ ಛೇದದಲ್ಲಿ ಬರುವುದರಿಂದ 3 ರ ಘಾತ 5 ಗುಣಿಸು 10 ರ ಘಾತ 5 ಎಂದು ತೆಗೆದುಕೊಳ್ಳಬೇಕು. ಗುಣಿಸು 125 ಹಾಗೆ ಇರಲಿ. 5 ರ ಘಾತ 7 ಗುಣಿಸು 2 ರ ಘಾತ 5. 6 ನಾವು 2 ಮತ್ತು 3 ರ ಗುಣಲಬ್ಧವಾಗಿ ತೆಗೆದುಕೊಳ್ಳಬಹುದು. 2 3 6 ಬರುತ್ತದೆ. 6 ರ ಘಾತ 5 2 ಗುಣಿಸು 3 2 3 6. ಪ್ರತಿಯೊಂದಕ್ಕೂ ಇಲ್ಲಿ ಘಾತ ಸಂಖ್ಯೆಯನ್ನಾಗಿ ನಾವು 5 ಇರಿಸಬೇಕು. 2 ರ ಘಾತ 5 ಮತ್ತು 3 ರ ಘಾತ 5 ಆಗುತ್ತದೆ. 6 ರ ಘಾತ 5 ರ ಬದಲಾಗಿ 2 ರ ಘಾತ 5 ಗುಣಿಸು 3 ರ ಘಾತ 5 ಎಂದು ತೆಗೆದುಕೊಳ್ಳಿ. ಗುಣಿಸು 125 5 ರ ಘಾತ 3 ಎಂದು ತೆಗೆದುಕೊಂಡಿದ್ದೇವೆ. ಏಕೆಂದರೆ ಇಲ್ಲಿ 5 3 ಬಾರಿ ಗುಣಿಸಿದಾಗ 125 ಬರುತ್ತದೆ. 3 ರ ಘಾತ 5 ಹಾಗೆ ಇರಲಿ. 10 ರ ಘಾತ 5 2 ಗುಣಿಸು 5 2 5 10 ಬರುತ್ತದೆ. ಘಾತ ಸಂಖ್ಯೆಯನ್ನು 2 ರ ಘಾತ 5 ಗುಣಿಸು 5 ರ ಘಾತ 5 ಎಂದು ತೆಗೆದುಕೊಳ್ಳಿ. ಇಲ್ಲಿ 6 ರ ಘಾತ 5 ಈ ರೀತಿಯಾಗಿ ವಿಭಜಿಸಿದಂತೆ 10 ರ ಘಾತ 5 ಕೂಡ ವಿಭಜಿಸಿದ್ದೇವೆ. 2 ರ ಘಾತ 5 ಗುಣಿಸು 5 ರ ಘಾತ 5 ಆಗಿದೆ. 5 5 7 3. ಇಲ್ಲಿ ಆಧಾರ ಸಂಖ್ಯೆ ಒಂದೇ ಆಗಿದೆ, ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ. ಆಧಾರ ಸಂಖ್ಯೆ 5 ಇರಿಸಿ 7ಕ್ಕೆ 3 ಕೂಡಿಸೋಣ. ಎ ಘಾತ ಎಂ ಗುಣಿಸು ಎ ಘಾತ ಎನ್ ಸೂತ್ರ. ಎ ಘಾತ ಎಂ ಗುಣಿಸು ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ. ಆದ್ದರಿಂದ ಈಗ 7 ಮತ್ತು 3 ಕೂಡಿಸೋಣ. 5 ರ ಘಾತ 7 ಪ್ಲಸ್ 3 ಆಗಿದೆ. 2 ರ ಘಾತ 5 ಮತ್ತು 3 ರ ಘಾತ 5 ಹಾಗೆ ಇರಲಿ. ಕೆಳಗಿರುವ ಸಂಖ್ಯೆಯನ್ನು ಕೂಡ ಹಾಗೆ ಬರೆದಿದ್ದೇವೆ. 3 ರ ಘಾತ 5 ಗುಣಿಸು 2 ರ ಘಾತ 5 ಗುಣಿಸು 5 ರ ಘಾತ 5 ಆಗಿದೆ. 7ಕ್ಕೆ 3 ಕೂಡಿಸಿದಾಗ ಇಲ್ಲಿ 10 ಬಂದಿದೆ. ಗುಣಿಸು 2 ರ ಘಾತ 5 3 ರ ಘಾತ 5 3 ರ ಘಾತ 5 ಗುಣಿಸು 2 ರ ಘಾತ 5 ಮತ್ತು 5 ರ ಘಾತ 5 ಆಗಿದೆ. 5 ರ ಘಾತ 10 5 ರ ಘಾತ 5 ಇದೆ. ಸೂತ್ರವನ್ನಾಗಿ ನಾವು ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಸೂತ್ರವನ್ನು ಉಪಯೋಗಿಸಿದಾಗ ಆಧಾರ ಸಂಖ್ಯೆಯನ್ನು ಹಾಗೆ ಇರಿಸಿ 10 ಮೈನಸ್ 5 ಎಂದು ಈಗ ನಾವು ತೆಗೆದುಕೊಳ್ಳೋಣ. ಪುನಃ ಇಲ್ಲಿ 2 ರ ಘಾತ 5 2 ರ ಘಾತ 5 ಇದೆ. ಆಧಾರ ಸಂಖ್ಯೆಯನ್ನಾಗಿ 2 ಇರಿಸಿ 5 ಮೈನಸ್ 5 ಎಂದು ತೆಗೆದುಕೊಳ್ಳಬಹುದು. 3 ರ ಘಾತ 5 3 ರ ಘಾತ 5 ಇದೆ. ಇದರಲ್ಲೂ ಕೂಡ 3 ಘಾತ ಸಂಖ್ಯೆಯನ್ನಾಗಿ ತೆಗೆದುಕೊಂಡು 5ರಿಂದ ನಾವು 5 ಕಳೆಯಬೇಕಾಗಿದೆ. ಬರೆಯೋಣ. ಆದ್ದರಿಂದ 5 ರ ಘಾತ 10 ಮೈನಸ್ 5 ಗುಣಿಸು 5 ರ ಘಾತ 5 ಮೈನಸ್ 5 ಗುಣಿಸು 3 ರ ಘಾತ 5 ಮೈನಸ್ 5 ಆಗಿದೆ. ಸೂತ್ರವನ್ನು ಬರೆದಿದ್ದೇವೆ. ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ಸ್ ಟು ಎ ಘಾತ ಎಂ ಮೈನಸ್ ಎನ್ ಆಗಿದೆ. 5 10ರಲ್ಲಿ 5 ಕಳೆದಾಗ
5 ಬಂದಿದೆ. 5ರ ಘಾತ 5 ಗುಣಿಸು 2ರ ಘಾತ 5ರಲ್ಲಿ 5ಅನ್ನು ಕಳೆದಾಗ 0 ಗುಣಿಸು 3ರ ಘಾತ 5ರಲ್ಲಿ 5ಅನ್ನು ಕಳೆದಾಗ 0 ಬಂದಿದೆ. 5ಅನ್ನು ನಾವು 5 ಬಾರಿ ಗುಣಿಸಿದಾಗ 3125 ಗುಣಲಬ್ಧ ಬರುತ್ತದೆ. 2ರ ಘಾತ 0 ಎಂದರೆ ಎ ನಾಟ್ ಈಕ್ವಲ್ಸ್ ಟು 1, ಎ ಘಾತ 0 ಎಂದರೆ 1 ಬರುತ್ತದೆ. ಇಲ್ಲಿ ಎ ಜಾಗದಲ್ಲಿ ಯಾವುದೇ ಸಂಖ್ಯೆಯನ್ನು ಇಟ್ಟು ಮೇಲೆ 0 ಇಂದ ನಾವು ಘಾತ ಸೂಚಿಯನ್ನು ಸೂಚಿಸಿದಾಗ ಅದರ ಬೆಲೆ 1 ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ 2ರ ಘಾತ 0 ಎಂದರೆ 1, 3ರ ಘಾತ 0 ಎಂದರೂ ಕೂಡ ನಾವು 1 ಎಂದು ಪರಿಗಣಿಸಬೇಕಾಗಿದೆ. ಗುಣಿಸು 1 ಗುಣಿಸು 1 3125ಅನ್ನು 1ರಿಂದ ಗುಣಿಸಿದಾಗ ಪುನಃ ಅದೇ ಸಂಖ್ಯೆ ಬರುತ್ತದೆ 3125. ಇದು 2ನೇ ಪ್ರಶ್ನೆಯ ಬೆಲೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.1ರ 6 ಮತ್ತು 7ನೇ ಪ್ರಶ್ನೆಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 10.2ರ ಪ್ರಶ್ನೆಗಳಿಗೆ ಉತ್ತರಿಸೋಣ.